ಬೇಕಾಬಿಟ್ಟಿ ಆಡಳಿತ ನಡೆಸ್ತಾ ಇರೋ ಕಾಂಗ್ರೆಸ್ 2028ಕ್ಕೆ ಖತಮ್ ಆಗೋದು ಗ್ಯಾರಂಟಿ. ಸಿದ್ದರಾಮಯ್ಯ ಆಡಳಿತದ ಸ್ಟೈಲ್ ವಿರುದ್ಧ ಈಗ ಯತ್ನಾಳ್ ಗರಂ ಆಗಿದ್ದಾರೆ. ಹಿಂದೂಗಳ ಜೊತೆ ಸಂಘರ್ಷಕ್ಕಿಳಿದವರ ವಿರುದ್ಧ ಕೇಸ್ ಹಿಂಪಡೆದದ್ದು ತಪ್ಪು. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನಲ್ಲಿದ್ದ ಮಮತಾ ಬ್ಯಾನರ್ಜಿ ಸೋತಿದ್ದಾರೆ. ಕರ್ನಾಟಕದಲ್ಲೂ ಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜನರಿಂದಲೇ ತಕ್ಕ ಪಾಠ ಆಗುತ್ತೆ. ಕರ್ನಾಟಕದಲ್ಲಿ ವಿಜಯೇಂದ್ರ ಮೂಗಿನಡಿಯ ಪ್ರತಿಪಕ್ಷಕ್ಕೆ ನಾಯಕತ್ವದ ಕೊರತೆ ಇದೆ. ಕೇಂದ್ರದ ಬಿಜೆಪಿ ವೀಕ್ಷಕರನ್ನ ಬುಕ್ ಮಾಡಲು ವಿಜಯೇಂದ್ರಗೆ ಆಗೋದಿಲ್ಲ. ಸಿದ್ದು ಸರ್ಕಾರದ ವಿರುದ್ಧ ಮಾತನಾಡೋ ತಾಕತ್ತು ವಿಜಯೇಂದ್ರಗೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಕಾಂಗ್ರೆಸ್ ಹಾಗೂ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬೆಂಕಿಯಾಗಿದ್ದಾರೆ. ಬೇಕಾಬಿಟ್ಟಿ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಪಕ್ಷ 2028ಕ್ಕೆ ಖತಮ್ ಆಗುವುದು ಗ್ಯಾರಂಟಿ. ಸಿದ್ದರಾಮಯ್ಯ ಆಡಳಿತದ ಸ್ಟೈಲ್ ವಿರುದ್ಧ ಈಗ ಯತ್ನಾಳ್ ಗರಂ ಆಗಿದ್ದಾರೆ. ಮಗಳನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಇವತ್ತು MLA ಆಗ್ಬೇಕಾಯ್ತು. ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ. ಈಗ ಪಶ್ಚಿಮ ಬಂಗಾಳದಾಗ ಏನಾಯ್ತು, ಮಮತಾ ಬ್ಯಾನರ್ಜಿ ಈಗ ಒಂದ್ ವೇಳೆ ಇನ್ನೊಮ್ಮೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ರೆ ಅದು ಬಾಂಗ್ಲಾದೇಶದ ಭಾಗ ಆಗ್ತದೆ. ಅಂದ್ರೆ ಅಷ್ಟು ದೇಶದ್ರೋಹಿ ಚಟುವಟಿಕೆಗಳು, ಒಂದು ತುಷ್ಟೀಕರಣ ಮತ್ತು ಹಿಂದೂಗಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ. ನೋಡ್ರಿ, ಒಬ್ಬ ಮಗಳನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಇವತ್ತು MLA ಆಗ್ಬೇಕಾಯ್ತು. ಆ ರೀತಿ ಕರ್ನಾಟಕ ನಡೆದೈತಿ. ಇವರು ಸಿದ್ದರಾಮಯ್ಯನವರು ಅತಿ ಆಯ್ತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರು ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ. ನೀವು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಗುಂಡಾಗಿರಿ ಮಾಡೋದ. ಇವತ್ತು KGHಳ್ಳಿ DGಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವ್ರು,